ಪ್ರಶ್ನೆಗಳನ್ನ ಕೇಳಿದ ನಟರಾಜ್ ಗೌಡ್ರ ಹತ್ರ ಉತ್ತರವನ್ನ ಪಡೆಯುವ ಸಮಯ ಹಾಗೆ ಬಿಜೆಪಿ ವಕ್ತಾರರಿಗೆ ಅವಕಾಶ ಕೊಡುವಂತ ಸಮಯ. ಅದಕ್ಕಿಂತ ಮುಂಚೆ ನಾನು ಇದೊಂದಕ್ಕೆ ನಾನು ಸಮೀವುಲ್ಲಾ ಸರ್ ಹತ್ರ ಕ್ಲಾರಿಟಿ ತಗೊಂಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ಇಸ್ ದೇರ್ ಎನಿಥಿಂಗ್ ರಾಂಗ್ ಇನ್ ಮೈ ಪಾಯಿಂಟ್ಸ್? ಒಂದು ಈಗ ಈ ಧರ್ಮ ಭ್ರಷ್ಟತೆ ಅಥವಾ ನೀವೇನು ಮೂಲಭೂತವಾದ ಅಂತ ಇದೆ. ಮೂಲಭೂತವಾದ ಬರೀ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಅದು ಎಲ್ಲಾ ಸಮುದಾಯಗಳಲ್ಲಿರುವ ಮೂಲಭೂತವಾದವನ್ನ ಖಂಡಿಸಬೇಕಾಗುತ್ತೆ. ಒಂದು. ಎರಡನೇದು, ಆ ಮೂಲಭೂತವಾದವನ್ನ ಯಾರೇ ಮಾಡಿದ್ರು ಕೂಡ ಅದನ್ನ ಸಮರ್ಥಿಸಿಕೊಳ್ಳೋ ಪ್ರಶ್ನೆ ಇಲ್ಲ. RSS ಬ್ಯಾನ್ ಬಗ್ಗೆ ಇಲ್ಲಿ ಸುದೀರ್ಘವಾದ ಚರ್ಚೆ. ಒಂದು, ಸಂವಿಧಾನದ ಪೀಠಿಕೆಯನ್ನ ಓದದೆ ಹೋದ್ರೆ, ಅದು RSS ಸಂಸ್ಥೆ ಇರ್ಬೋದು, ಖಾಸಗಿ ಸಂಸ್ಥೆ ಇರ್ಬೋದು, ಯಾರೇ ಆಗ್ಲಿ ಓದದೆ ಹೋದ್ರೆ ಅದು ತಪ್ಪು. ಅದಲ್ಲೇನು ಎರಡು ಮಾತಿಲ್ಲ. ಅಲ್ಲೇನು ಅವರಿಗೆ ಇವರಿಗೆ ಪ್ರಶ್ನೆ ಮಾಡಿ ಅವರಿಗೇನು ಅಲ್ಲಿ ರಿಯಾಯಿತಿ ಕೊಡುವಂತ ಪ್ರಶ್ನೆ ಉದ್ಭವ ಆಗಲ್ಲ. ಒಂದು, RSS ಅನ್ನ ಮೊದಲನೇ ಬಾರಿಗೆ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ, ಗಾಂಧೀಜಿಯವರು ಹತ್ಯೆ ನಡೆದ ಬಳಿಕ ಅವರು ಸಿಹಿಯನ್ನ ಹಂಚಿ ವಿಜಯೋತ್ಸವವನ್ನ ಆಚರಿಸಿದ್ರು RSS ಅಂತ ಹೇಳಿ ಆ ಆರ್ಡರ್ ಉಲ್ಲೇಖ ಮಾಡ್ತಾರೆ. ಸಿಹಿಯನ್ನ ಹಂಚಿ ವಿಜಯೋತ್ಸವವನ್ನ. ಮತ್ತು ಅದನ್ನ ಬ್ಯಾನ್ ಅನ್ನ ತೆರವು ಮಾಡ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಇಂತಹ ಕಮ್ಯುನಲ್ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡೋದಿಲ್ಲ ಅಂತ ಮುಚ್ಚಳಿಕೆಯನ್ನು ಬರ್ಕೊಡ್ತಾರೆ. ಮುಚ್ಚಳಿಕೆಯನ್ನ ಬರ್ಕೊಟ್ಟ ನಂತರ ಬ್ಯಾನ್ ಅನ್ನ ತೆರವು ಮಾಡೋದು. ಅದು ಕೂಡ ದಿ ಕಲೆಕ್ಟೆಡ್ ವರ್ಕ್ಸ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಪುಸ್ತಕ, ಅದರಲ್ಲಿ ಪೂರ್ತಿ ಆ ಲೆಟರ್ಸ್ ಗಳನ್ನೇ ಪ್ರಿಂಟ್ ಮಾಡಿದ್ದಾರೆ. ಎರಡನೇದು, ಅವರು ಕಮ್ಯುನಲ್ ಪಾಯ್ಸನ್ ಅಂತ ಕರೀತಾರೆ RSS ನ. ಅವರು, ನಾನಲ್ಲ, ಅವ್ರು ಕರೀತಾರೆ ಕಮ್ಯುನಲ್ ಪಾಯ್ಸನ್ ಅಂತ. ಹಾಗೇನೆ ಆಕ್ಟಿವಿಟೀಸ್ ಆಫ್ RSS ಕ್ಲಿಯರ್ ಥ್ರೆಟ್ ಟು ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಗವರ್ಮೆಂಟ್ ಅಂಡ್ ದಿ ಸ್ಟೇಟ್. ಇದು ವಲ್ಲಭಾಯ್ ಪಟೇಲ್ ಅವರ ಪ್ರಶ್ನೆ. ಅವರ ಪತ್ರದಲ್ಲಿ ಅವರು ನೆಹರು ಅವರಿಗೆ ಪತ್ರ ಬರೀತಾರೆ, ಮುಖರ್ಜಿ ಅವರಿಗೆ ಪತ್ರ ಬರೀತಾರೆ, ಗೋಳ್ವಾಕರ್ ಅವರಿಗೆ ಪತ್ರ ಬರೀತಾರೆ. ಹೀಗೆ ಆ ಪತ್ರದಲ್ಲಿ ದಾಖಲಾಗಿರುವಂತಹ ಬರ್ದಾದ್ಮೇಲೆ ಏನಾಯ್ತು ಹೇಳಿ ಸರ್, ಅದನ್ನ ಒಂದು ಉತ್ತರ ಕೊಡಿ ನೀವು. ಪತ್ರ ಬರೆದ್ರೆ ಏನಾಗುತ್ತೆ ಅಂದ್ರೆ, ಪತ್ರ ಇರೋದನ್ನ ಇತಿಹಾಸದಿಂದ ದಾಖಲು ಮಾಡ್ತಿದ್ದೀನಿ ನಾನು. ವಾಪಸ್ ತಕೊಂಡಿದ್ದು ಏನಕ್ಕೆ ಅಂತಂದ್ರೆ, ಪತ್ರ ಬರೆದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಪತ್ರ ಬರ್ದದ್ ಇಂಪಾರ್ಟೆಂಟ್, ನಿಮಗೆ ಇಂಪಾರ್ಟೆಂಟ್ ಇಲ್ದಲೇ ಇರ್ಬೋದು. ನಮ್ಮ ಧ್ವಜವನ್ನ, ತ್ರಿವರ್ಣ ಧ್ವಜವನ್ನ 52 ವರ್ಷಗಳ ಬಳಿಕ ಹಾರಿಸ್ತಾರೆ. ರಾಷ್ಟ್ರಭಕ್ತಿ ಇರ್ಬೋದು. ನಮ್ಮ ತ್ರಿವರ್ಣ ಧ್ವಜವನ್ನ, ನಮ್ಮ ಗೌರವದ, ನಮ್ಮ ಹಿರಿಮೆಯ, ನಮ್ಮ ಹೆಮ್ಮೆಯ ಸಂಕೇತವಾದ ತ್ರಿವರ್ಣ ಧ್ವಜವನ್ನ RSS ಒಪ್ಪಲ್ಲ. ಭಗವಾನ್ ಧ್ವಜ ಒಪ್ಪುತ್ತೆ. 52 ವರ್ಷದ ಬಳಿಕ ಹಾರಿಸ್ತಾರೆ. ನಮ್ಮ ಜನಗಣ ಮನನ ಒಪ್ಪಲ್ಲ. ಕೊನೆಗೆ ಹೋಗ್ತಾರೆ ಲಾಸ್ಟ್ಗೆ. ಕಳೆದ 10 ವರ್ಷಗಳಲ್ಲಿ, ಕಳೆದ 2 ದಶಕಗಳಲ್ಲಿ ಬದಲಾವಣೆಗಳಾಗ್ತದೆ. ಜನರಿಗೆ ತಪ್ಪು ಸಂದೇಶ ಕೊಡೋದಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ಹೆಮ್ಮೆಯ ಸಂಕೇತಗಳನ್ನ, ನಮ್ಮ ರಾಷ್ಟ್ರದ ಸಂಕೇತಗಳನ್ನ ಒಪ್ಪದೇ ಇದ್ರೆ ಅಂತ ಸಂಸ್ಥೆನ ಏನ್ ಮಾಡ್ಬೇಕು? ನಮ್ಮ ತ್ರಿವರ್ಣ ಧ್ವಜವನ್ನ, ನಮ್ಮ ರಾಷ್ಟ್ರಗೀತೆಯನ್ನ ಒಪ್ಪದೇ ಇರುವ ಸಂಸ್ಥೆಗಳಿಗೆ ಏನ್ ಮಾಡ್ಬೇಕು? ರಾಜ್ಯದಲ್ಲಿ ಸರ್ ನಾನು ಅನ್ಬಯಾಸ್ಡ್ ಆಗಿ ಹೇಳ್ಬೇಕಂದ್ರೆ ಸಮೀವುಲ್ಲಾ ಸರ್, ಅದು RSS ಅಂತ ಅಲ್ಲ, ಆ ರೀತಿ ಯಾವುದೇ ಸಂಘ ಸಂಸ್ಥೆಗಳು ರಾಷ್ಟ್ರಧ್ವಜವನ್ನ, ರಾಷ್ಟ್ರಗೀತೆಯನ್ನು ಒಪ್ಪದೇ ಇದ್ರೆ ಅದನ್ನ ಮುಲಾಜಿಲ್ದಂಗೆ ನಾವು 100% ಅನುಮಾನನೇ ಬೇಡ, ಕಾಂಪ್ರಮೈಸೇ ಇಲ್ಲ. ಅದು ಯಾವ ವಲ್ಲಭಾಯ್ ಪಟೇಲ್ ಅವರು ಬರೆದಿರುವ ಪತ್ರದಲ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬರೆದಿರುವ ಪತ್ರದಲ್ಲಿ ಮುಸ್ಲಿಂ ಆರ್ಗನೈಸೇಷನ್ಸ್ ಅನ್ನು ಕೂಡ ರೆಫರ್ ಮಾಡಿದ್ದಾರೆ. ಬರೀ ಇವರಿಗೆ ಅಷ್ಟೇ ಅಲ್ಲ, RSS ಒಂದೇ ಅಲ್ಲ, ಕೆಲವು ಮುಸ್ಲಿಂ ಸಂಘಟನೆಗಳು ದೇಶದ ಬಗ್ಗೆ ಇರುವ ಲಾಯಲ್ಟಿ ಸರಿ ಇಲ್ಲ, ಆ ಲಾಯಲ್ಟಿ ಪ್ರಶ್ನಾರ್ಹ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಇನ್ಪುಟ್ಸ್ ಬರ್ತಾ ಇದೆ. ಅವರಿಗೂ ಕೂಡ ಈ ಮೂಲಕ ವಾರ್ನಿಂಗ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ದೇಶದ ಘನತೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಅಂತ ವಿಚಾರಗಳು ಬಂದಾಗ RSS ಹೊರತಲ್ಲ, ಬೇರೆದು ಹೊರತಲ್ಲ. ಇದಕ್ಕೆ ಉತ್ತರ ಯಾಕೆ ಕೊಡ್ತಾರೆ? ಈ ವಿಚಾರವಾಗಿ ನಿಮ್ಮ ಕಡೆ ಪ್ರತಿಕ್ರಿಯೆ ಸರ್. ಸಮೀವುಲ್ಲಾ ಸರ್, ಕೇಳಿಸ್ತಿದ್ಯಾ? ಕೇಳ್ತಿದೆ. RSS ವಿಚಾರವಾಗಿ ನಿಮ್ಮ ಕಡೆ ಪ್ರತಿಕ್ರಿಯೆ. RSS ವಿಚಾರವಾಗಿ ಈಗ ನಡೀತಿರೋದು ಒಂದು ಐಡಿಯಾಲಜಿಕಲ್ ಆದಂತಹ ಚರ್ಚೆ.
ಕಾಂಗ್ರೆಸ್ನ ಐಡಿಯಾಲಜಿ ಬೇರೆ ಇದೆ, ಮತ್ತು ಬಿಜೆಪಿಗೆ ಸ್ಫೂರ್ತಿಯಾದ RSS ನ ಐಡಿಯಾಲಜಿ ಬೇರೆ ಇದೆ. ಇದ್ರ ಬಗ್ಗೆ ಚರ್ಚೆ ನಡೀಲಿ, ಇದ್ರ ಬಗ್ಗೆ ಒಂದು ಒಪಿನಿಯನ್ ಬಿಲ್ಡಪ್ ಆಗ್ಲಿ, ಸಾರ್ವಜನಿಕ ವಲಯದಲ್ಲಿ ಒಪಿನಿಯನ್ ಬಿಲ್ಡಪ್ ಆಗ್ಲಿ, ಅನ್ಬಯಾಸ್ಡ್ ಚರ್ಚೆ ನಡೀಲಿ. ಅದು ಮೂಲಭೂತವಾದಿ ಸಂಘಟನೆಗಳ ಹಿಂದೂ ಮುಸಲ್ಮಾನರು ಮತ್ತೊಂದು ಸಂಘಟನೆ ಆದ್ರೆ ಮೂಲಭೂತವಾದ ಅಂದ್ರೆ ಮೂಲಭೂತವಾದನೇ. ಅದು ಎಕ್ಸ್ಟ್ರೀಮಿಸಂ ಯಾವುದೇ ಕಮ್ಯುನಿಟಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ನಡೀಲಿ. ಯಾವುದೇ ರೀತಿಯ ಮೂಲಭೂತವಾದ ಇದ್ರೆ ಅದನ್ನ ಬಡಿಲಿ, ಅದ್ರಲ್ಲಿ ಏನಿದೆ. ನಟರಾಜ್ ಗೌಡ್ರೆ, ನಿಮ್ಮ ಕಡೆಯ ಪ್ರತಿಕ್ರಿಯೆ? ಇಲ್ಲ, ಈಗ ಅಂದ್ರೆ ಅವರು ರಿಜಿಸ್ಟರ್ ಮಾಡ್ಕೊಂಡು ಬಂದ್ರೆ ನೀವು ಪರ್ಮಿಷನ್ ಕೊಡ್ತೀರಾ ಅಂತನ ಅರ್ಥ? ಇಲ್ಲ, ಅದು ಒಂದು ಕಾನೂನು ಅಡಿ ಬರುತ್ತೆ ಅಂತ ಅಷ್ಟೇ. ರಿಜಿಸ್ಟರ್ ಆದ್ರೆ ಕಾನೂನು ಅಡಿ ಬರುತ್ತೆ. ಕಾನೂನು ಅಡಿನಲ್ಲಿ ಕೆಲಸ ಮಾಡ್ಲಿ, ಸಂವಿಧಾನದ ಆಶಯ ಪೂರಕವಾಗಿ ಕೆಲಸ ಮಾಡ್ಲಿ, ಅದಕ್ಕೆ ವಿರೋಧವಾಗಿ ಕೆಲಸ ಮಾಡೋದು ಬೇಡ. ಈ ದೇಶದಲ್ಲಿ ಎಲ್ಲಾ ಭಾರತೀಯರೆಲ್ಲ ಒಂದೇ, ಎಲ್ಲರೂ ಅಣ್ಣ ತಮ್ಮದಿರು. ನೀನ್ ಈ ಧರ್ಮದವನು, ನೀನ್ ಈ ಭಾಷೆಯವನು, ಏಕಲಿಪಿ, ಏಕ ಭಾಷೆ, ಏಕ ಸಂಸ್ಕೃತಿ, ಎಲ್ಲ ಏಕರೂಪ ಇರಕ್ ಸಾಧ್ಯ ಆಗಲ್ಲ. ವಿವಿಧತೆಯಲ್ಲಿ ಏಕತೆ ಈ ದೇಶ, ವಿವಿಧತೆಯಲ್ಲಿ ಅದಕ್ಕೆ ಗೌರವ ಕೊಡುವಂತ ಕೆಲಸವನ್ನ ಬಿಜೆಪಿ ಮಾಡ್ಲಿ. ನಂದು ಐಡಿಯಾಲಜಿ ಬೇರೆ ಇರ್ಬೋದು, RSS ಐಡಿಯಾಲಜಿ ಬೇರೆ ಇರ್ಬೋದು, ಆದ್ರೆ ಸಂವಿಧಾನದ ಆಶಯ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ಅದು ಯಾವುದೇ ಸಂಘಟನೆ ಆದ್ರೂ ಸಂವಿಧಾನದ ಆಶಯದ ಅಂಡರದಲ್ಲಿ ಕೆಲಸ ಮಾಡ್ಬೇಕು ಅನ್ನೋದೇ ಉದ್ದೇಶ ನಮ್ದು. ಹಾಗಾಗಿ ಆ ರೀತಿಯಾಗಿ ಬಂದ್ರೆ RSS ನವರು ಎಲ್ಲರೂ ಹೋಗ್ತಾರೆ. ಅವಾಗ ನಿಜವಾದ ಸಾಂಸ್ಕೃತಿಕ ಅಂತಾರೆ. ಇಲ್ಲ ಬಿಜೆಪಿಗೋಸ್ಕರ ಹಿಂಬಾಗ್ಲಿಂದ ಬಿಜೆಪಿಗೆ ನಾಯಕರನ್ನ, ಕಾಲಾಳುಗಳನ್ನ ಪ್ರಚಾರಕ್ಕೋಸ್ಕರ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಸುಳ್ಳು ಹೇಳಿ, ಯಾಮಾರ್ಸ್ ಜನಗಳಿಗೆ ವಂಚನೆ ಮಾಡಿ ದೇಶದ ಭಕ್ತಿ ಹೆಸರಲ್ಲಿ ಎಕ್ಸಾಂಪಲ್ ಕೊಡ್ರಿ, ಅದನ್ನೇ ಕೇಳ್ತಾ ಇರೋದು. ಯಾಮಾರ್ಸಿ ಅಂತ ಹೇಳ್ಬಿಟ್ಟು ಬಹಳ ಈಸಿಯಾಗಿ ಹೇಳ್ತಾ ಇದೀರಾ. ಒಂದು ಉದಾಹರಣೆ ಕೊಡಿ, ಕೊಡ್ರೆ. ನಿಮ್ಗೆ ಹೇಳದಲ್ಲ, ಸುಳ್ಳು ಹೇಳಿ ಏನೋ ದೇಶ ನೀವ್ ಹೇಳ್ತಾರ ಸುಳ್ಳು. ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿಗೆ ತಾಲೀಮ್ ಕೊಟ್ಟು ಅವ್ರಿಗೆ ಬಿಜೆಪಿ ಪಕ್ಷಕ್ಕೆ ತಳ್ಳೋದು, ಈ ರೀತಿ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ಗೆ ದೇಶದಲ್ಲಿ ಎಲ್ಲೂ ಕೂಡ ನೆಲೆ ಸಿಗ್ತಾ ಇಲ್ವಲ್ಲ, ಅವ್ಯವಹಾರ ಮಾಡ್ತಾ ಇದೆ. ಅದನ್ನ ಹಂಚ್ಕೊಂಡು ತಿನ್ಕೊಂಡು RSS ಚೆನ್ನಾಗಿ ಬದುಕುತ್ತಾ ಇದೆ. ಒಂದು ದಾಖಲೆ ಕೊಡ್ರಿ, ಅವ್ಯವಹಾರ ಆಗಿರ್ತಕ್ಕಂಥದ್ದು ಒಂದು ದಾಖಲೆ ಕೊಡಿ, ಎಕ್ಸಾಂಪಲ್ ಕೊಡಿ ಅವ್ಯವಹಾರಕ್ಕೆ ಹೋಗ್ಲಿ. ಜನಾರ್ದನ್ ರೆಡ್ಡಿ 7 ವರ್ಷ ಜೈಲಲ್ಲಿ ಇದ್ರು, ಅದೇನು ಅವ್ಯವಹಾರ ಅನ್ಕೊಂಡಿದ್ದೀರಾ? ಇಲ್ಲ ಅನ್ಕೊಂಡಿದ್ದೀರಾ? ಇವತ್ತು ಅದೇನೋ ಕಾಕಿ ಪ್ಯಾಂಟ್ ಸುರೇಶ್ ಕಲ್ಮಾಡಿ 3 ಲಕ್ಷ ಕೋಟಿ ಹಗರಣ ಮಾಡಿದ್ರು, ಜ್ಞಾಪಕ ಇದೆಯಾ ನಟರಾಜ್ ಗೌಡ್ರೆ? ಜನಾರ್ದನ್ ರೆಡ್ಡಿ ಅಂತವರು, ಸುರೇಶ್ ಕಲ್ಮಾಡಿ ಅಂತವರು ಕೇಶವ ಕೃಪಗೆ ಪ್ರೀತಿ, ಕೇಳಿಸ್ಕೊಳ್ರಿ. ಇಡೀ ದೇಶದಲ್ಲಿ ಕಂಡರಿಯಾದ ಒಂದು ಹಗರಣ ಸುರೇಶ್ ಕಲ್ಮಾಡಿ ಗೊತ್ತಾ ನಿಮ್ಗೆ? ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ, ನಟರಾಜ್ ಗೌಡ್ರೆ, ಅವ್ಯವಹಾರ ಮಾಡ್ತಾರೆ, ಸುರೇಶ್ ಕಲ್ಮಾಡಿ ಇದ್ರಲ್ಲ ಗೊತ್ತಾ ನಿಮ್ಗೆ? RSS ಏನ್ ಹೇಳ್ಕೊಡ್ತಾರೆ? ಕಾಮನ್ವೆಲ್ತ್ ಗೇಮ್ ಕೆಲಸ ಇದೆಯಾ? ಎಷ್ಟು ಕೋಟಿ ಹಗರಣ, ಎಷ್ಟು ಲಕ್ಷ ಕೋಟಿ ಹಗರಣ? ಕುಮಾರಸ್ವಾಮಿ ಹೇಳೋ ಪ್ರಕಾರ ಮೇಡಮ್, ಈಗ ಇವರು ಸಂವಿಧಾನದ ಪೀಠಿಕೆಯನ್ನ ಎಲ್ಲ ಒಂದ್ ಕಡೆ ಸಂಘದ ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ ಅಂತ ಹೇಳಿದ್ರು. ಅದು ತಪ್ಪು ಮಾಹಿತಿ. ಎಲ್ಲವೂ ಕೂಡ ಸಂವಿಧಾನದ ಬದ್ಧವಾಗಿ ಇರ್ತಕ್ಕಂಥ ಎಲ್ಲವೂ ಇದು. ಒಂದು ರಿಜಿಸ್ಟರ್ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಪ್ರತಿಯೊಂದನ್ನು ಕೂಡ RSS ಪ್ರತಿಯೊಂದು ಸಂವಿಧಾನದ ಕೆಳಗಡೆನೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕೋ ಆ ರೀತಿಯಾಗಿ ನಿರ್ವಹಿಸಿದ್ರಿಂದಲೇ ಇವತ್ತು 100 ವರ್ಷ ನಡೆಸ್ಕೊಂಡ್ ಬಂದಿರೋ ಸಂಘಟನೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ RSS ಇಂದ ಎಲ್ಲ ಒಂದ್ ಕಡೆ ನನಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಅವರಿಗೆ ನಿದ್ದೆ ಬರ್ತಾ ಇಲ್ಲ. ಈಗ ಮೇಡಮ್ ಶಾಲಾ ಕಾಲೇಜುಗಳ ಬಗ್ಗೆ ಮಾತಾಡ್ತಾರೆ ಮೇಡಮ್. ನಟರಾಜ್ ಗೌಡ್ರೆ, ಒಂದ್ ಸಜೆಷನ್ ಹೇಳ್ಬಿಡ್ತೀನಪ್ಪ. ಈಗ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಸಂವಿಧಾನದ ಪೀಠಿಕೆ ಓದಿಸ್ತಾ ಇಲ್ಲ, ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಒಳಗೊಂಡಂತೆ ನಿಮ್ ಸರ್ಕಾರದಿಂದ ಒಂದು ನೋಟಿಸ್ ಇಶ್ಯೂ ಮಾಡಿ ಕಂಪಲ್ಸರಿ ಮಾಡಿ. ಈಗ ಆಲ್ರೆಡಿ ಸಂವಿಧಾನದಲ್ಲಿ ಒಂದ್ ನಿಮಿಷ ಮೇಡಮ್, ನಂದೊಂದು ಕ್ವಶನ್ ಇದೆ. ಸಂವಿಧಾನದಲ್ಲಿ ಇಷ್ಟೆಲ್ಲ ಹೇಳ್ತೀರಾ ಮೇಡಮ್? ಅದನ್ನ ಬರ್ಸಿ ಖುಷಿ ನಮ್ಗೆ. ಒಂದ್ ನಿಮಿಷ ಬರ್ಬೇಕು, ಅದು ಕಾರ್ಯರೂಪಕ್ಕೆ ಬರ್ಬೇಕು. ಇಡೀ ಶಾಲಾ ಕಾಲೇಜುಗಳಲ್ಲಿ ಚುನಾವಣೆ ವ್ಯವಸ್ಥೆ ತಂದಿ ಎಲ್ಲೋ ಒಂದ್ ಕಡೆ ಚುನಾವಣೆನೆ ಸ್ಟೂಡೆಂಟ್ ಅಲ್ಲಿ ಹತ್ತಿಕ ಕೆಲಸ ಮಾಡಿದ್ದು ಕಾಂಗ್ರೆಸ್ ಅಲ್ವೇನ್ರಿ? ಅಲ್ಲ, ಶಾಲಾ ಕಾಲೇಜುಗಳಲ್ಲಿ ಚುನಾವಣೆ ನಡೀಬಾರ್ದು ಅಂದ್ರೆ ಶಾಲಾ ಆ ಗುಣ ಬೆಳೆಸ್ಕೊಳ್ಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಅದನ್ನ ತಪ್ಪಾಗಿ ಮತ್ತೆ ಅಲ್ಲ ಮೇಡಮ್, ಅದೇ ರೀತಿ ಇರ್ತಕ್ಕಂಥದ್ದು ಅಲ್ಲ. ನೀವು ಎಲ್ಲೋ ಒಂದ್ ಕಡೆ ಶಾಲಾ ಕಾಲೇಜುಗಳ ಮಕ್ಕಳನ್ನ ಕರ್ಸ್ಕೊಂಡ್ಬಿಟ್ಟು ಎಲ್ಲೋ ಒಂದ್ ಕಡೆ ದೇಶ ಪ್ರೇಮದ ವಿಚಾರಗಳನ್ನ ಹೇಳ್ತಾ ಇದ್ರೆ ಇವತ್ತು ಎಲ್ಲ ಶಾಲಾ ಕಾಲೇಜಲ್ಲಿ ಒಡೆದಾಡ ಅಂತ ಘಟನೆಗಳನ್ನ ನಾವು ನೋಡಿದೀವಿ ಹಿಂದೆ. ಆ ರೀತಿಯಾದ ಎಲ್ಲಾ ಚಟುವಟಿಕೆಗಳು ನಡೆದಿದೆ. ಆದ್ರೆ ಎಲ್ಲ ದೇಶದ ಭಾರತ್ ಮಾತಾ ಕಿ ಜೈ ಅಂತದ್ದು ನಮ್ಮ ಫಸ್ಟ್ ಪೂಜೆ ಮಾಡೋದೇ ಭಾರತ್ ಮಾತೆಗೆ ರೀ. ಒಂದ್ಸರಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ತಪ್ಪಲ್ಲ ಬಿಡಿ, ನಿಮ್ಗೆ ಏನ್ ಮಾಡಕ್ಕಾಗುತ್ತೆ? ಅದು ತಪ್ಪು, ಅದನ್ನ ಅಂತವ್ರ ಅಪರಾಧ ಅದೆಲ್ಲ ಬಿಡಿ. ಯಾರು ಮಾತಾಡ್ಲಿಲ್ಲ ರೀ ಅವತ್ತು ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರು. ಯಾರು ಮಾತಾಡಕ್ಕೆ ಇರ್ಲಿಲ್ಲ ಅವತ್ತು. ಬಿಜೆಪಿ RSS ಏನೋ ಮುಂದಿನ ಟಾಪಿಕ್ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಯಾಕೋ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇದಾರೋ ಗೊತ್ತಿಲ್ಲ. ಏನ್ ಸರ್
ಗುಂಡಿ ಮುಚ್ಚಕ್ಕೆ ನೀವೇ ಡೆಡ್ಲೈನ್ ಕೊಟ್ಟಿದ್ರಲ್ಲ ಸರ್, ಇನ್ನೂ ಆಗಿಲ್ವಲ್ಲ ಅಂತ ಕೇಳಿದಾಗ DKC ಕೇಳ್ರಿ ಅಂತ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಕೆರಳುವಂತೆ ಮಾಡಿದೆ ಈ ವಿಚಾರ. ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಇವತ್ತೇ ಡೆಡ್ಲೈನ್ ಕೊಟ್ಟಿದ್ರು. ರಸ್ತೆ ಗುಂಡಿ ಬಗ್ಗೆ DK ಶಿವಕುಮಾರ್ ಅವರನ್ನೇ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಪ್ಲೀಸ್ ಆಸ್ಕ್ DK ಶಿವಕುಮಾರ್ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮಾರ್ಮಿಕ ಹೇಳಿಕೆಯ ರಹಸ್ಯವಾದ್ರೂ ಏನು? ಇದು ನವೆಂಬರ್ ಕ್ರಾಂತಿಯ ಫ್ರಸ್ಟ್ರೇಷನ್ ಅಥವಾ ಗುಂಡಿಮಯ ಆಗಿದೆಯಲ್ಲ ಅನ್ನೋದ್ರ ಫ್ರಸ್ಟ್ರೇಷನ್ ಕೇಳಿಸ್ಕೊಂಬಿಡೋಣ. Please ask DK Shivakumar. 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 ಈ ಫ್ರಸ್ಟ್ರೇಷನ್ಗಳ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಗ್ಯಾರಂಟಿನ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಗ್ಯಾರಂಟಿನ ಅಂತ ಪತ್ರಿಕೆಯೊಂದರಲ್ಲಿ ಸುದ್ದಿ ಸಂಚಲನ ಮೂಡಿಸ್ತು. ಏನ್ ಸರ್ ಅಂತ ಕೇಳಿದ ತಕ್ಷಣ ಸಿಎಂ ಮತ್ತೆ ಗರಂ ಆದ್ರು. ಯಾವ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲಿ ನೋಡಿದ್ರಿ ಅಂತ ಕಿಡಿಕಾರಿದ್ರು ಸಿಎಂ ಸಿದ್ದರಾಮಯ್ಯ. ಮಾಧ್ಯಮದವರ ಪ್ರತಿಕ್ರಿಯೆ ಸಿಡಿಮಿಡಿಗೊಂಡ್ರು ಸಿಎಂ. ನವೆಂಬರ್ 21ಕ್ಕೆ DKC ಪದಗ್ರಹಣ ಅನ್ನೋ ವಿಚಾರಕ್ಕೆ ಸಿಎಂ ಆಕ್ರೋಶಗೊಂಡ್ರು. ನಿಮ್ಗೇನ್ ಗೊತ್ತಾಯ್ತು? ಅದೇ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನಿಮ್ಗೆ ಹೇಳಿದ್ರೇನೆ ನಿಮ್ಗೇನ್ ಗೊತ್ತಾಯ್ತು? ಅದೇ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ?